ಸೂಪರ್ ಸಿಕ್ಕಿದೆ ನೋಡಿ. ಕಾಂಚನಹ ದಹನ ಅಂತ ಕರೆಯುವಂಥ ಗಿಡ. ಇದ್ರ ಉಪಯೋಗಗಳೆಲ್ಲ ಹೇಳ್ತೀವಿ. ನಮಗಿಲ್ಲಿ ಅಕಸ್ಮಾತಾಗಿ ಒಬ್ಬರು ಅಣ್ಣ ಸಿಕ್ಕಿದ್ರು. ಅವರೊಟ್ಟಿಗೆ ಅವರ ಅನುಭವಗಳನ್ನ ತಿಳ್ಕೊಂಡು ತಿಳಿಸ್ತೀವಿ, ಕೇಳಿ. ನಮಸ್ತೆ, ಶ್ರೀ ಕೃಷ್ಣಾರ್ಪಣಮಸ್ತು. ನೋಡಿ ಹೆಂಗಿದೆ, ಹೆಂಗೋ ಹುಡ್ಕೊಂಬಂದ್ವಿ, ಟಕ್ ಅಂತ ಸಿಕ್ಬಿಡ್ತು. ಇಲ್ಲಿ ಒಬ್ರು ಅಣ್ಣ ಸಿಕ್ಕಿದ್ರು ನಮಗೆ. ಆ ಅಣ್ಣ ಇಲ್ಲೇ ಇದ್ದಾರೆ ನೋಡಿ. ಅಣ್ಣ, ಈ ಗಿಡ ಬೇಕು ನನಗೆ, ಕಾಡು ಮೆಣಸು ಸಿಗ್ತಾ ಇಲ್ಲ ನೋಡಿ, ಇಲ್ಲೆಲ್ಲ ಸಿಗುತ್ತೆ ಅಂದರೆ ಹಂಗೆ ಟಕ್ ಅಂತ ಕರ್ಕೊಂಬಂದು ತೋರಿಸ್ಬಿಟ್ರು. ಇವರು ತುಂಬ ಯೂಸ್ ಮಾಡ್ತಾರೆ, ಎಲ್ಲ ಹೇಳಿದ್ರು ನಮಗೆ. ನಾವು ಹೆಂಗೆ ಯೂಸ್ ಮಾಡ್ತೀವಿ, ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಳೋಕೆ ಹೇಳ್ಕೊಡ್ತೀವಿ ಅಂತ ಹೇಳ್ತೀನಿ. ಇದು ಬಂದು ನಾವಿದಕ್ಕೆ ಸಂಸ್ಕೃತದಲ್ಲಿ ಕಾಂಚನಹ ಅಂತ ಕರಿತೀವಿ. ಇದನ್ನು ಕಾಂಚನಹ ಅಂತ ಕರಿತೀವಿ. ಇದು ಬಂದು ಕಾಡು ಮೆಣಸು ಅಂತ ಕನ್ನಡದಲ್ಲಿ ಕರೀತಾರೆ. ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಇದೊಂದು ಸ್ವಲ್ಪ ಖಾರ ಇರುತ್ತೆ. ಈ ಕಾಯಿಗಳು ಖಾರ ಬರುತ್ತೆ, ಇದು ಖಾರ ಬರುತ್ತೆ, ಘಮ 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 ಅನ್ನುತ್ತೆ. ಇದು ನಾವು ಅಡುಗೆಯಲ್ಲೆಲ್ಲ ಬಳಸ್ಕೊಬೋದು, ತೊಂದರೆ ಇಲ್ಲ. ಈ ಏನಾದರೂ ಸೊಪ್ಪು ಸಾರು ಮಾಡಬೇಕಾದ್ರೆ ಇದೊಂದು 10 ಎಲೆ 2 ಎಲೆ, 2ರಿಂದ 10 ಎಲೆ ಒಳಗಡೆನೂ ಹಾಕ್ಕೊಬೋದು. ಏನು ಕೆಲಸ ಮಾಡುತ್ತೆ ಅಂದರೆ, ಅಜೀರ್ಣ, ಮನುಷ್ಯನಿಗೆ ಜೀರ್ಣ ಆಗಲ್ವಲ್ಲ, ಆ ಜೀರ್ಣ ಸಮಸ್ಯೆನ ಕ್ಲಿಯರ್ ಮಾಡುತ್ತೆ ಇದು ಜೀರ್ಣ. ಈಗ ಚಿತ್ರಾನ್ನ ತಿಂತಾರೆ, ಅದರಲ್ಲಿ ಹಾಕಿರೋ ಕಡಲೆ ಬೀಜ ಆಗುತ್ತೆ ತಿಂದಿದ್ರೆ ಅದು ಹಂಗಂಗೆ ಬಂದುಬಿಟ್ಟಿರುತ್ತೆ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಜೀರ್ಣನೇ ಆಗಲ್ಲ. ಅಂಥವ್ರಿಗೆ ಇದ್ರ ಕಷಾಯ, ಈ ಎಲೆಗಳು ಕಷಾಯ ಕುಡಿತಾ ಇದ್ದರೆ ನಾಷ್ಟ ಊಟಕ್ಕಿಂತ ಮುಂಚೆ, ರಾತ್ರಿ ಊಟಕ್ಕಿಂತ ಮುಂಚೆ ಇದರದೊಂದು ಗ್ಲಾಸ್ ಕಷಾಯ ಸಿಂಪಲ್ ಆಗಿದ್ರಲ್ಲಿ ಯಾವ ವಿಷಯನೂ ಇಲ್ಲ. ಹಂಗೆ ತಿಂದು ತೋರಿಸ್ತೀನಿ ನಿಮಗೆ. ಇದು ಯಾವ ವಿಷಯನೂ ಇಲ್ಲ. ಒಂದು 200 ml ನೀರು ಇಟ್ಬಿಟ್ಟು ಒಂದು 100 ml ಆಗೋ ಥರ ಮಾಡಿಕೊಂಡು ಬೆಳಗ್ಗೆ ಒಂದು 50 ml, ಸಾಯಂಕಾಲ ಒಂದು 50 ml, ಮಧ್ಯಾಹ್ನ ಒಂದು 50 ml ತೊಗೊಬೋದು. ತೊಗೊಂಬರ್ತಾಯಿದ್ರೆ ಫುಲ್ಲು ಆರೋಗ್ಯವಾಗಿರ್ತೀರ, ಜೀರ್ಣಕ್ರಿಯೆಗಳು ಚೆನ್ನಾಗಾಗುತ್ತೆ. ಮತ್ತು ಮೈಕೈ ನೋವು ಅಂತಿರಲ್ಲ, ಈ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ಪೇಸ್ಟ್ ಮಾಡಿ ಕೀಲುಗಳಿಗೆ, ಮಂಡಿ ನೋವು, ಕೀಲುಗಳ ನೋವು, ಆ ಥರದಕ್ಕೆಲ್ಲ ಪಟ್ಟು ಕಟ್ಟಿದ್ರೆ ಅದು ಕ್ಯೂರ್ ಆಗುತ್ತೆ. ಎಣ್ಣೆ ಬೇಕಾದ್ರೆ ಇದನ್ನು ಒಂದು 2 ಎಲೆ, ಒಂದಷ್ಟು ಎಲೆನ ಹಾಕ್ಕೊಬೋದು ನೀವು. ನೋವುಗಳು ಎಣ್ಣೆ ಮಾಡ್ಕೊಬೇಕಾದ್ರೆ ನಾವು ಹಾಕ್ತೀವಿ ಇದನ್ನೆಲ್ಲ. ಮತ್ತು ಇನ್ನೊಂದು, ಕೆಲವರಿಗೆ ಸೈನಸ್ಸು, ಅರ್ಧ ತಲೆನೋವು ಇದೆಲ್ಲ ಬರುತ್ತೆ. ಅವ್ರಿಗೇನು ಮಾಡಬೇಕು ಅಂದರೆ, ಇದನ್ನು ಚೆಂದಾಗಿ ಕುದಿಸ್ಬಿಟ್ಟು ಆ ಕಷಾಯ ಕುಡಿದ್ರೂ ಒಂಥರ ಮಾನಸಿಕ ನೆಮ್ಮದಿ, ಒಂಥರ ಅದ್ರ ಜೊತೆಗೆ ಸ್ವಲ್ಪ ಇದು ಧನಿಯಾ ಹಾಕ್ಕೊಂಬಿಡ್ಬೇಕು ಸ್ವಲ್ಪ ಇದಕ್ಕೆ ಕುದಿಬೇಕಾದ್ರೆ. ಹಾಕ್ಕೊಂಡು ಕುಡಿದ್ರೆ ತಲೆನೋವು ಹೋಗ್ಬಿಡುತ್ತೆ, ಹೊಟ್ಟೆ ನೋವು ಹೋಗ್ಬಿಡುತ್ತೆ. ಆಮೇಲೆ ಈ ಮಲೇರಿಯಾ ಅಂತ ಗೊತ್ತಿರ್ಬೋದು, ವಾಂತಿಗಳು ಬೇದಿಗಳು ಆ ಥರ ಆಗ್ತಾ ಇರಬೇಕಾದ್ರೆ ಇದ್ರ ಬೇರು ತೊಗೊಂಡು ಜಜ್ಬಿಟ್ಟು ಕಷಾಯ ಮಾಡಿ ಕುಡಿದ್ಬಿಟ್ರೆ ಮಲೇರಿಯಾ ವಾಸಿ ಆಗೋಗುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಮೈಗೆ ಹುಷಾರಿಲ್ಲ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದ ತಕ್ಷಣ ಏನು ಮಾಡ್ತಾರೆ, ಸುಸ್ತು ಅಂದಿದ್ದ ತಕ್ಷಣ ಗ್ಲೂಕೋಸ್ ಸೇರಿಸ್ಬಿಡ್ತಾರೆ. ಗ್ಲೂಕೋಸ್ ಸೇರಿಸಿದ ತಕ್ಷಣ ಮತ್ತು ನಮಗೊಂಥರ ಸುಸ್ತು ಕಮ್ಮಿ ಆದಂಗೆ ಆಗುತ್ತೆ, ನಿದ್ದೆ ಬರುತ್ತೆ, ಮಲಗ್ತೀವಿ, ಅದು ಮತ್ತೆ ತೊಂದರೆ ಆಗುತ್ತೆ. ಸೊ ಅದರಿಂದ ನಿಜವಾದ ಗ್ಲೂಕೋಸ್ ಬೇಕು ಅಂದರೆ ಇದು ಕಷಾಯ ಕುಡಿಬೇಕು. ಇಮ್ಮಿಡಿಯೇಟ್ ಪವರ್ ಕೊಡುತ್ತೆ. ಎಷ್ಟು ಸುಸ್ತಾಗಿರಲಿ, ಜ್ವರ ಬಂದು ಇದರದೊಂದು ಕಷಾಯ ಕುಡಿದ್ಬಿಟ್ರೆ ಅದು ನಿಮಗೆ ಹಂಗೆ ನಿಮಗೆ ಎನರ್ಜಿನ ಕೊಡುತ್ತೆ. ಗ್ಲೂಕೋಸ್ ಅಷ್ಟು ಎನರ್ಜಿನ ನಿಮಗೆ ಕೊಡುತ್ತೆ. ಮತ್ತು ನೀಲಗಿರಿ ಎಲೆ, ಈ ಎಲೆ ಅಂದರೆ ಗಂಡು ನೀಲಗಿರಿ ಅಂದರೆ ನಿಮ್ಗೆ ತೋರಿಸ್ತೀನಿ ಮುಂದೆ. ಅದು ನೀಲಗಿರಿದೇ ಒಂದು ಸಬ್ಜೆಕ್ಟ್ ಇದೆ, ತೋರಿಸ್ತೀನಿ. ಮತ್ತು ಅದನ್ನು ನೀಲಗಿರಿ ಎಲೆ, ಈ ಎಲೆ, ಕಪ್ಪು ತುಳಸಿ ಎಲೆ ಎಲ್ಲವನ್ನು ಮಿಶ್ರಣ ಮಾಡಿ ಅರೆದು ತಲೆಗೆ ಮೆಹಂದಿ ಹಾಕೊಳ್ಳೋ ಥರ ಪಟ್ಟ ಹಾಕೊಂಡ್ಬಿಟ್ರೆ ನಿಮ್ಗೆ ಎಂಥ ತಲೆನೋವಿದ್ರೂ ಹೋಗ್ಬಿಡುತ್ತೆ. ನಿದ್ದೆ ಬರ್ತಾಯಿಲ್ಲ ನನಗೆ ಅನ್ನೋರ್ಗೂ ಒಳ್ಳೆ ಗಾಢವಾದ ನಿದ್ದೆ ಬರೆಸುತ್ತೆ. ಆಮೇಲೆ ಇದೇ ಸಂಯೋಗನ ನೀರಲ್ಲಿ ಹಾಕಿ ಚೆಂದಾಗಿ, ಅರಿಯೋದೇನು ಬೇಡ, ನೀರಲ್ಲಿ ಹಾಕಿ ಚೆಂದಾಗಿ ಕುದಿಸ್ಬಿಟ್ಟು ಈ ಹರಳೆಣ್ಣೆ ಮೈಯೆಲ್ಲ ಹಚ್ಕೊಂಬಿಟ್ಟು ಒಳ್ಳೆ ಇದರಲ್ಲಿ ಸ್ನಾನ ಮಾಡಿಬಿಟ್ರೆ ಎಂಥ ಆನಂದ, ಎಂಥ ಹಾಯಾಗಿರುತ್ತೆ ಅಂದರೆ ಎಂಥ ಮೈಕೈ ನೋವಿದ್ರೂ ಹೋಗ್ಬಿಡುತ್ತೆ. ಅಷ್ಟು ಒಳ್ಳೆಯದು. ಕಫಾಗೆ ತುಂಬ ಒಳ್ಳೆಯದು, ಶ್ವಾಸಕೋಶಕ್ಕೆ ತುಂಬ ಒಳ್ಳೆಯದು. ಮತ್ತು ತುಂಬ ಉಷ್ಣ ಕ್ರಿಯೆ ಇದು. ಈ ಬಾಣಂತಿ ಹೆಣ್ಮಕ್ಳಿಗೆಲ್ಲ ಇದು ಕಷಾಯ ಕೊಡ್ಬೋದು, ತುಂಬ ಒಳ್ಳೆಯದು. ಅವ್ರಿಗೆ ಸೆನ್ನಿ ಹಿಡಿಯಲ್ಲ, ಆ ಥರ ಕೆಲಸ ಮಾಡುತ್ತೆ. ಕಾಂಚನಹ ಕಾಡು ಮೆಣಸು. ಫುಲ್ಲು ಮುಳ್ಳುಗಳು. ಬನ್ನಿ ಒಂದು ನಿಮಿಷ. ನೋಡಿ, ಈ ಕಾಂಚನ ಕಣ್ಣು ಇದ್ದಂಗಿದೆ. ಇದು ಎಷ್ಟು ಗಮ್ಮನ್ನುತ್ತೆ ಅಂದರೆ ಅಷ್ಟಿಷ್ಟಲ್ಲ. ಇದು ಎಲೆಗಳ ಕೆಳಗಡೆ ಎಲ್ಲ ಮುಳ್ಳಿರುತ್ತೆ. ತೊಗೊಬೇಕಾದ್ರೆ ಹುಷಾರಾಗಿ ತೊಗೊಬೇಕು. ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಏನು ಗಮ್ಲು ಅಂದರೆ ತಲೆನೋವಿದ್ರೆ ಹಂಗೆ ಹೋಗ್ಬಿಡುತ್ತೆ, ಅಷ್ಟು ಗಮ್ಲಿದು. ಇದನ್ನು ತಿನ್ಬೋದು, ಏನು ತೊಂದರೆ ಇಲ್ಲ. ಖಾರ ಇರುತ್ತೆ, ಚಟ್ನಿಗೆಲ್ಲ ಬಳಸ್ಬೋದು, ತುಂಬ ಒಳ್ಳೆಯದು. ದೇಹದಲ್ಲಿ ನರಮಂಡಲ ಎಲ್ಲ ಚುರುಕಾಗಿರುತ್ತೆ.
ತುಂಬ ಪಿತ್ತ ಸ್ವಭಾವ ಇರೋರು ಬಳಸಿದ್ರೆ ಇನ್ನೂ ತುಂಬ ಹೀಟ್ ಆಗಿಬಿಡುತ್ತೆ. ಕೋಲ್ಡ್ ಮೈ ಇರೋರು ತುಂಬ ಚೆನ್ನಾಗಿ ಇದನ್ನು ಬಳಸ್ಕೊಬೋದು. ದೊಡ್ಡ ಕಾಡು ಮೆಣಸು ತುಂಬ ಚೆನ್ನಾಗಿದೆ, ಬಳಸ್ಕೊಳ್ಳಿ. ತಲೆನೋವು, ಶ್ವಾಸಕೋಶಕ್ಕೆ, ಶೀತಕ್ಕೆ, ಉಸಿರಾಟಕ್ಕೆ ಸಂಬಂಧಪಟ್ಟಿರೋದಕ್ಕೆ, ಜೀರ್ಣಕ್ರಿಯೆ ಸಂಬಂಧಪಟ್ಟಿರೋದಕ್ಕೆ, ಅತಿಯಾದ ವಾಂತಿ ಮತ್ತು ಅತಿಯಾದ ಬೇದಿ ಇದೆರಡಕ್ಕೂ ಯೂಸ್ ಆಗುತ್ತೆ, ಬಳಸ್ಕೊಳ್ಳಿ. ಈ ಕಾಡು ಮೆಣಸು ತಿರ್ಗಾ ಅದು ತಕೊಂಡು ಬಂದು ಎಲೆನೇ ಹಾಕೊಂಡು ಬಿಸಿನೀರಲ್ಲಿ ಸ್ನಾನ ಮಾಡ್ತೇವೆ. ಬಿಸಿನೀರಲ್ಲಿ ತಲೆನೋವೆಲ್ಲ ಹೋಗ್ಬಿಡ್ತದೆ. ತಲೆನೋವೆಲ್ಲ ಹೋಗ್ಬಿಡುತ್ತೆ. ಈಗ ನನ್ನ ಮಗನ್ಗೆ ತಗೊಂಡ್ ಕೊಡ್ಬೇಕು, ಕೊಡಬೇಕು. ಒಂದು ವಾರ ಗಂಟ ತಗೊಂಡ್ಕೊಂಡ್ರೆ ಒಂದು ವಾರ 10 ದಿವಸ ಅದೇ ಎಲೆ ನಾವು ಸ್ನಾನ ಮಾಡೋದು. ಸ್ನಾನ ಮಾಡೋದು, ಬಾಣಂತಿಗೆ ಎಲ್ಲ ಸ್ನಾನ ಮಾಡಿಸ್ತಾರಲ್ಲ, ಇನ್ನೂ ಒಳ್ಳೇದು. ಹೌದು. ಸೊಡಂಗಿ ಸೊಪ್ಪು ಐತೋಡು, ಅದಕ್ಕೂ ಒಳ್ಳೇದು ಇದು ಕಾಡು ಮೆಣಸು. ಗಂಡದು ನೀಲ್ ಗಿಡ ಇನ್ನೊಂದು ಎಲೆ ತಕೊಂಡು 3-4 ನಾವು ಸ್ನಾನ ಮಾಡ್ತೀವಿ. ತಕೊಂಡು ಲೆಕ್ಕಿ ಸೊಪ್ಪು, ಬಾಣಂತಿ ಸೊಪ್ಪು, ಬೇವು ಸೊಪ್ಪು, ಅದೆಲ್ಲ ಎಲ್ಲ ಹಾಕಿ ಕುದಿಸಿ ಸ್ನಾನ ಮಾಡಿದ್ರೆ ಮೈ ಕೈ ನಮ್ಮ ಗಂಗ್ಲ ಐತೋಡು ಅದೇ ತರ ಇರ್ತದೆ. ಹೌದು, ಗಮ್ಲ ಅಂದ್ರೆ ಗಮ್ಲ ಅದು. ನಾವು ಅದೇ ತರ ಮಾಡ್ಕೊಂಡ್ಬೇಕು ನಾವು. ನೀವೇನಂತ ಕರಿತೀರಾ? ಕಾಡು ಮೆಣಸು ಅಂತ. ಗಮ್ ಹೆಂಗೈತೆ? ಹೌದೌದು, ಗಮ್ 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 ಅನ್ನತ್ತಲ್ವಾ. ಹುಡ್ಕೊಂಡ್ ಬಂದೆ, ಸಿಕ್ಬಿಡ್ತು. ಇದೇನಾ? ಇದು ಇನ್ನ 4 ಗಿಡ ಹುಡುಕ್ತಾ ಇದ್ದೀನಿ. ಹೌದಾ? ಸಿಕ್ಬಿಡ್ತು. ನೋಡಿ ಐತೆ ನೋಡಿ. ಅಲ್ಲೆಲ್ಲ ಇದೆ, ತಗೊಂಡು ಹೋಗ್ಬೇಕು. ಸ್ತನಪಾನ ಮಾಡಿಸ್ತಾ ಇರೋವಂಥ ಹೆಣ್ಮಕ್ಳು ವಾರಕ್ಕೆ 1 ಬಾರಿ ಅಷ್ಟೇ ತೊಗೊಬೇಕು. ಮತ್ತು ಇನ್ನೊಂದು ಈ ವಾತಗಳು ಅಲ್ಲೆಲ್ಲ ಆದಾಗ ಇದನ್ನು ಅರೆದ್ಬಿಟ್ಟು ಹಚ್ಬೋದು, ಕಟ್ಬೋದು. ಹಿಂದೆ ಇದನ್ನು ಮೆಣಸಿನ್ಕಾಯಿ ಸಿಕ್ಕಿಲ್ಲ ಅಂದರೆ ಮೆಣಸಿನ್ಕಾಯಿ ಬದಲಾಗಿ ಯೂಸ್ ಮಾಡ್ತಾಯಿದ್ರು. ಮೊದಲು ಮೆಣಸಿನ್ಕಾಯಿ ಸಿಕ್ಕಿಲ್ಲ ಅಂದರೆ ಮೆಣಸಿನ್ಕಾಯಿ ಬದಲಾಗಿ ಇದನ್ನು ಯೂಸ್ ಮಾಡ್ತಾಯಿದ್ರು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣ ಮಸ್ತು.